ಪಂಚಮಸಾಲಿ ಪೀಠದ ವಿವಾದ ವಿಷಪ್ರಾಶನ ಮಾಡಿದ ಆರೋಪ ಮುಗಿಯದ ಪ್ರಹಸನ ಆಗಿದೆ. ಪಂಚಮಸಾಲಿ ಶ್ರೀಗಳಿಗೆ ವಿಷಪ್ರಾಶನ ಅಂತ ಹೇಳಿ ಬೆಲ್ಲದ ಆರೋಪ ಮಾಡಿದ್ರು. ಇದೀಗ ಬೆಲ್ಲದವರೇ ಕಾಶಪ್ಪನವರ್ ಅವರಿಗೆ ಕರೆ ಮಾಡಿ ಕ್ಷಮೆ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವಾಗ ರಿಪೋರ್ಟ್ ನಿಮ್ಮ ಮುಂದೆ. ನನಗೆ ಆರೋಗ್ಯದಲ್ಲಿ ಯಾಕೆ ಸರಿ ಅನಿಸ್ತಾ ಇಲ್ಲ. ಅಡಿಗೆ ಮನೆ ಹೋಗಿದ್ರು ಏನ್ ಮಿಕ್ಸ್ ಮಾಡ್ಯಾರ ಏನ್ ಮಾಡ್ಯಾರ ಗೊತ್ತಿಲ್ಲ. ಅರವಿಂದ್ ಬೆಲ್ಲದವ್ರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡ್ಬಿಟ್ಟೆ. ಪಂಚಮಸಾಲಿ ಪೀಠ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಬೆಂಬಲಿಗರು ಬೀಗ ಜಡಿದ ಪ್ರಕರಣ ಮುಗಿತು ಅನ್ನುವಷ್ಟರಲ್ಲಿ ಹೊಸ ತಿರುವು ಸಿಗುತ್ತಲೇ ಇದೆ. ಪೀಠಾಧೀಶ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಎದೆನೋವು, ವಾಂತಿ, ತಲೆನೋವು ಅಂತ ಆಸ್ಪತ್ರೆಗೆ ದಾಖಲಾಗಿ ಡಿಸ್ಚಾರ್ಜ್ ಆದ್ರು. ಅಷ್ಟೇ ಆಗಿದ್ರೆ ಎಲ್ಲ ಸರಿ ಇರ್ತಿದ್ರು. ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಸ್ವಾಮೀಜಿಗೆ ವಿಷಪ್ರಾಶನ ಆಗಿದೆ ಅಂತ ಹೇಳಿ ಸಂಚಲನ ಸೃಷ್ಟಿ ಮಾಡಿದ್ರು. ಆದರೆ ನಿನ್ನೆ ಕಾಂಗ್ರೆಸ್ ಶಾಸಕ ಕಾಶಪ್ಪನವರ್ ಬಳಿ ಕ್ಷಮೆ ಕೇಳಿದ್ದಾರಂತೆ. ಅಡಿಗೆ ಮನೆಯೊಳಗೂ ಕೂಡ ಹೋಗಿದ್ರು. ಅಡಿಗೆ ಮನೆಯೊಳಗೆ ಅವ್ರು ಹೋಗಿದ್ದನ್ನ ನೋಡಿ ಭಕ್ತರ ಅಲ್ಲಿ ಒಳಗಿದ್ದಿದ್ದೆಲ್ಲ ಅವ್ರನ್ನ ಹಿಡಿದು ಅವರಿಗೆ ಜೋರ್ ಮಾಡಿ ಅಲ್ಲಿಂದ ಹೊರಗೆ ಹಾಕ್ಯಾರ. ಅದಾದ್ಮೇಲೆ ಸ್ವಾಮೀಜಿ ಅವರು ಊಟ ಮಾಡಿ ಸ್ವಲ್ಪ ಹೊತ್ತಿನ ಮೇಲೆ ಸ್ವಾಮೀಜಿ ಅವರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಾಕತ್ತು. ಅವಾಗ ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು, ಹಿಂಗ ನನಗೆ ಆರೋಗ್ಯದಲ್ಲಿ ಯಾಕೆ ಸರಿ ಅನಿಸ್ತಾ ಇಲ್ಲ, ಮತ್ತ ಆ ಹುಡುಗರು ಅಡಿಗೆ ಮನೆಯೊಳಗೆ ಹೋಗಿದ್ರು ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ, ನನ್ನ ಆರೋಗ್ಯ ಹೆಚ್ಚು ಕಡಿಮೆ ಅನ್ಸಾತೈತಿ ಅಂತ ಹೇಳಿದ್ರು. ನಾವು ಇಮಿಡಿಯೇಟ್ಲಿ ದವಾಖಾನೆ ಹೋಗಿರಿ ಸ್ವಾಮೀಜಿ, ನಾವೆಲ್ಲ ಬರ್ತೇವೆ ಅಂತ ಹೇಳಿ ಹೇಳಿದ್ವಿ. ಇದಕ್ಕೆ ಅರವಿಂದ್ ಬೆಲ್ಲದವ್ರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ನಾನು ಫೋನ್ ದಾಖಲೆ ತೋರಿಸ್ತೀನಿ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡ್ಬಿಟ್ಟೆ, ಅಜ್ಜವ್ರ ಮೇಲೆ ವಿಷಪ್ರಾಶನ ಮಾಡಿದಿರಿ ಅಂತೇಳಿ ನಾನು ಅದನ್ನು ತಪ್ಪು ಕಲ್ಪನೆದಿಂದ ಹೇಳ್ಬಿಟ್ಟೆ, ಅದಕ್ಕೆ ತನ್ನಲ್ಲಿ ಕ್ಷಮೆ ಇರಲಿ ಅಂತಂದ್ರು. ಕ್ಷಮೆ ಕೇಳಿದ್ದಾರೆ, ಕೇಳ್ರಿ ಬೇಕಾರೆ ಅವ್ರಿಗೆ ಹೋಗಿ ಕ್ಷಮೆ ಕೇಳಿದ್ದಾರೆ ನನ್ನ ಹತ್ರ. ನನಗೆ ಫೋನ್ ಮಾಡಿ ನಾನು ಫೋನ್ ತೋರಿಸ್ತೀನಿ ಇಲ್ಲಿ. ಅವ್ರು ಎಷ್ಟು ಗಂಟೆಗೆ ಮಾಡಿದ್ರು ಫೋನ್ ಮಾಡಿ ನನಗೆ ಏನ್ ಮಾತಾಡಿದ್ರು ಅದನ್ನು ಕೊಡ್ತೀನಿ ಬೇಕಾರೆ. ಮಠ ಕಾಯೋದಕ್ಕೆ ಜಾಫರ್ ಹಾಗೂ ಮಾಂತೇಶ್ ಎಂಬುವರನ್ನ ಇಟ್ಟಿದ್ದೆ, ಅವರು ವಿಷ ಹಾಕ್ತಾರೆ ಅಂದ್ರೆ ಹೇಗೆ ಎಂದು ಕಾಶಪ್ಪನವರ್ ಪ್ರಶ್ನಿಸಿದ್ದಾರೆ. ನನ್ನ ಕೈಯಲ್ಲಿ ಕೆಲಸ ಮಾಡುವಂತ ಹುಡುಗ ಜಾಫರ್, ಅಲ್ಲಿ ಮಾಂತೇಶ್, ಇಬ್ರು ಮಠದ ಕಾಯೋದಕ್ಕೆ ಹಾಕಿದ್ದೀನಿ ನಾನು, ಗೇಟ್ ಕಾಯೋದಕ್ಕೆ. ಅಲ್ಲಿ CCTV ಇದೆ, ಆ ಫುಟೇಜ್ ತೆಗೆದು ನೋಡ್ಲಿ ಅವರು. ಅಥವಾ ಇಲ್ಲಿ ವೈದ್ಯರ ಹತ್ರ ಇಲ್ಲಿ ಕೆರಡಿ ಆಸ್ಪತ್ರೆಯಲ್ಲಿ ಅವ್ರು ಚಿಕಿತ್ಸೆ ಪಡೆದಾರಲ್ಲ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು, ಅಲ್ಲಿ ಹೋಗಿ ರಿಪೋರ್ಟ್ ತಗೊಳ್ಳಲ್ಲ. ಸಿಸಿ ಪಾಟೀಲ್, ನೀವು ಏನ್ ಮಾಡಿದ್ರು ಏನು ಕಿತ್ಕೊಳ್ಳೋಕೆ ಆಗಲ್ಲ ಎಂದು ವಿಜಯಾನಂದ ಕಾಶಪ್ಪನವರ್ ನೇರ ಸವಾಲು ಹಾಕಿದ್ದಾರೆ. ನಾನು ಅವ್ರಿಗೆ ಒಂದೇ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ನನ್ನನ್ನ ನೀವು ಒಂದು ಕೂಳಿ ಎಷ್ಟು ಅಲ್ಲಾಡ್ಸಕ್ ಆಗೋದಿಲ್ಲ. ಮಿಸ್ಟರ್ ಯತ್ನಾಳ್, ಮಿಸ್ಟರ್ CC ಪಾಟೀಲ್, ಮಿಸ್ಟರ್ ಅರವಿಂದ್ ಬೆಲ್ಲದ್, ನೀವು ಏನು ಕಿತ್ಕೊಳಕ್ ಆಗಲ್ಲ. ಸ್ವಾಮೀಜಿಗಳು ಆರಾಮಾಗಿದ್ದಾರೆ, ಎಲ್ಲೂ ಕೂಡ ದೇಹದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿಲ್ಲ ಎಂದು ವೈದ್ಯರು ಖಚಿತಪಡಿಸಿದ್ದಾರೆ. ಸ್ವಾಮೀಜಿಯವರು ಸ್ವಲ್ಪ ತಲೆ ಚಕ್ರ ಬಂದೈತಿ ಮತ್ತು ಎದೆ ಸ್ವಲ್ಪ ಡಿಸ್ಕಂಫರ್ಟ್ ಐತಿ ಅಂತ ಹೇಳಿ ಬಂದೈತಿ. ಅದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಕ್ಕಂತೇಳಿ ನೋಡಿದ್ವಿ, ಅಡ್ಮಿಟ್ ಮಾಡ್ಕೊಂಡ್ವಿ. ಅವ್ರದ್ದು ECG ಎರಡು ನಾರ್ಮಲ್ ಅದಾವ, ರಕ್ತ ಪರೀಕ್ಷೆ ಎಲ್ಲ ಮಾಡೈತಿ, ಇಷ್ಟು ರಿಪೋರ್ಟ್ಸ್ ಎಲ್ಲ ಬಂದಾವ. ಸದ್ಯಕ್ಕೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಏನು ಮೇಜರ್ ಹೆದರ್ಕೊಳ್ಳೋವಂಥದ್ದೇನೂ ಇಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನಡೆದೈತ್ರಿ. ಈಗ ಸ್ವಲ್ಪ ಅಬ್ಸರ್ವೇಷನ್ಸ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡಿವಿ. ಪ್ರಾಬ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಇವತ್ತು ಅಥವಾ ನಾಳೆ ನೋಡ್ಕೊಂಡ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ. ಪಂಚಮಸಾಲಿ ಪೀಠ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಾಗುತ್ತಲೇ ಹೊರಟಿದೆ. ಇದು ಮತ್ತೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಪಂಚಮಸಾಲಿ ಪೀಠದ ವಿವಾದ ವಿಷಪ್ರಾಶನ ಮಾಡಿದ ಆರೋಪ ಮುಗಿಯದ ಪ್ರಹಸನ ಆಗಿದೆ. ಪಂಚಮಸಾಲಿ ಶ್ರೀಗಳಿಗೆ ವಿಷಪ್ರಾಶನ ಅಂತ ಹೇಳಿ ಬೆಲ್ಲದ ಆರೋಪ ಮಾಡಿದ್ರು. ಇದೀಗ ಬೆಲ್ಲದವರೇ ಕಾಶಪ್ಪನವರ್ ಅವರಿಗೆ ಕರೆ ಮಾಡಿ ಕ್ಷಮೆ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವಾಗ ರಿಪೋರ್ಟ್ ನಿಮ್ಮ ಮುಂದೆ. ನನಗೆ ಆರೋಗ್ಯದಲ್ಲಿ ಯಾಕೆ ಸರಿ ಅನಿಸ್ತಾ ಇಲ್ಲ. ಅಡಿಗೆ ಮನೆ ಹೋಗಿದ್ರು ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ. ಅರವಿಂದ್ ಬೆಲ್ಲದವ್ರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡ್ಬಿಟ್ಟೆ. ಪಂಚಮಸಾಲಿ ಪೀಠ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಬೆಂಬಲಿಗರು ಬೀಗ ಜಡಿದ ಪ್ರಕರಣ ಮುಗಿತು ಅನ್ನುವಷ್ಟರಲ್ಲಿ ಹೊಸ ತಿರುವು ಸಿಗುತ್ತಲೇ ಇದೆ. ಪೀಠಾಧೀಶ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಎದೆನೋವು, ವಾಂತಿ, ತಲೆನೋವು ಅಂತ ಆಸ್ಪತ್ರೆಗೆ ದಾಖಲಾಗಿ ಡಿಸ್ಚಾರ್ಜ್ ಆದ್ರು. ಅಷ್ಟೇ ಆಗಿದ್ರೆ ಎಲ್ಲ ಸರಿ ಇರ್ತಿದ್ರು. ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಸ್ವಾಮೀಜಿಗೆ ವಿಷಪ್ರಾಶನ ಆಗಿದೆ ಅಂತ ಹೇಳಿ ಸಂಚಲನ ಸೃಷ್ಟಿ ಮಾಡಿದ್ರು. ಆದರೆ ನಿನ್ನೆ
ಕಾಂಗ್ರೆಸ್ ಶಾಸಕ ಕಾಶಪ್ಪನವರ ಬಳಿ ಕ್ಷಮೆ ಕೇಳಿದ್ದಾರಂತೆ. ಅಡಿಗೆ ಮನೆಯೊಳಗೂ ಕೂಡ ಹೋಗಿದ್ರು. ಅಡಿಗೆ ಮನೆಯೊಳಗೆ ಅವ್ರು ಹೋಗಿದ್ದನ್ನ ನೋಡಿ ಭಕ್ತರ ಅಲ್ಲಿ ಒಳಗಿದ್ದಿದ್ದೆಲ್ಲ ಅವ್ರನ್ನ ಹಿಡಿದು ಅವರಿಗೆ ಜೋರ್ ಮಾಡಿ ಅಲ್ಲಿಂದ ಹೊರಗೆ ಹಾಕ್ಯಾರ. ಅದಾದ್ಮೇಲೆ ಸ್ವಾಮೀಜಿ ಅವರು ಊಟ ಮಾಡಿ ಸ್ವಲ್ಪ ಹೊತ್ತಿನ ಮೇಲೆ ಸ್ವಾಮೀಜಿ ಅವರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಾಕತ್ತು. ಅವಾಗ ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು, ಹಿಂಗ ನನಗೆ ಆರೋಗ್ಯದಲ್ಲಿ ಯಾಕ ಸರಿ ಅನಿಸ್ತಾ ಇಲ್ಲ, ಮತ್ತ ಆ ಹುಡುಗರು ಅಡಿಗೆ ಮನೆಯೊಳಗೆ ಹೋಗಿದ್ರು, ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ, ನನ್ನ ಆರೋಗ್ಯ ಹೆಚ್ಚು ಕಡಿಮೆ ಅನ್ಸಾತೈತಿ ಅಂತ ಹೇಳಿದ್ರು. ನಾವು ಇಮಿಡಿಯೇಟ್ಲಿ ದವಾಖಾನೆ ಹೋಗ್ರಿ ಸ್ವಾಮೀಜಿ, ನಾವೆಲ್ಲ ಬರ್ತೇವೆ ಅಂತ ಹೇಳಿ ಹೇಳಿದ್ವಿ. ಇದಕ್ಕೆ ತಾನೇ ಅರವಿಂದ್ ಬೆಲ್ಲದವ್ರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ನಾನು ಫೋನ್ ದಾಖಲೆ ತೋರಿಸ್ತೀನಿ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ಆ ಅಜ್ಜವ್ರ ಮೇಲೆ ವಿಷಾಪ್ರಾಸ್ತ ಮಾಡಿದಿರಿ ಅಂತೇಳಿ ನಾನು ಅದನ್ನು ತಪ್ಪು ಕಲ್ಪನೆದಿಂದ ಹೇಳ್ಬಿಟ್ಟೆ, ಅದಕ್ಕೆ ತನ್ನಲ್ಲಿ ಕ್ಷಮೆ ಇರಲಿ ಅಂತಂದ್ರು. ಕ್ಷಮೆ ಕೇಳಿದ್ದಾರೆ, ಕೇಳ್ರಿ ಬೇಕಾರೆ ಅವ್ರಿಗೆ ಹೋಗಿ ಕ್ಷಮೆ ಕೇಳಿದ್ದಾರೆ ನನ್ನ ಹತ್ರ. ನನಗೆ ಫೋನ್ ಮಾಡಿ ನಾನು ಫೋನ್ ತೋರಿಸ್ತೀನಿ ಇಲ್ಲಿ, ಅವ್ರು ಎಷ್ಟು ಗಂಟೆಗೆ ಮಾಡಿದ್ರು ಫೋನ್ ಮಾಡಿ ನನಗೆ ಏನ್ ಮಾತಾಡಿದ್ರು ಅದನ್ನು ಕೊಡ್ತೀನಿ ಬೇಕಾರೆ. ಮಠ ಕಾಯೋದಕ್ಕೆ ಜಾಫರ್ ಹಾಗೂ ಮಾಂತೇಶ್ ಎಂಬುವರನ್ನ ಇಟ್ಟಿದ್ದೆ, ಅವರು ವಿಷ ಹಾಕ್ತಾರೆ ಅಂದ್ರೆ ಹೇಗೆ ಎಂದು ಕಾಶಪ್ಪನವರು ಪ್ರಶ್ನಿಸಿದ್ದಾರೆ. ನನ್ನ ಕೈಯಲ್ಲಿ ಕೆಲಸ ಮಾಡುವಂತ ಹುಡುಗ ಜಾಫರ್, ಅಲ್ಲಿ ಮಾಂತೇಶ್, ಇಬ್ರು ಮಠದ ಕಾಯೋದಕ್ಕೆ ಹಾಕಿದ್ದೀನಿ ನಾನು, ಗೇಟ್ ಕಾಯೋದಕ್ಕೆ. ಅಲ್ಲಿ CCTV ಇದೆ, ಆ ಫುಟೇಜ್ ತೆಗೆದು ನೋಡ್ಲಿ ಅವರು. ಅಥವಾ ಇಲ್ಲಿ ವೈದ್ಯರ ಹತ್ರ, ಇಲ್ಲಿ ಕೆರಡಿ ಆಸ್ಪತ್ರೆಯಲ್ಲಿ ಅವ್ರು ಚಿಕಿತ್ಸೆ ಪಡೆದಾರಲ್ಲ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು, ಅಲ್ಲಿ ಹೋಗಿ ರಿಪೋರ್ಟ್ ತಗೊಳ್ಳಲ್ಲ. ಸಿಸಿ ಪಾಟೀಲ್, ನೀವು ಏನ್ ಮಾಡಿದ್ರು ಏನು ಕಿತ್ಕೊಳ್ಳೋಕೆ ಆಗಲ್ಲ ಎಂದು ವಿಜಯಾನಂದ ಕಾಶಪ್ಪನವರ್ ನೇರ ಸವಾಲು ಹಾಕಿದ್ದಾರೆ. ನಾನು ಅವ್ರಿಗೆ ಒಂದೇ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ನನ್ನನ್ನ ನೀವು ಒಂದು ಕೂಳು ಎಷ್ಟು ಅಲ್ಲಾಡ್ಸಕ್ ಆಗೋದಿಲ್ಲ. ಮಿಸ್ಟರ್ ಯತ್ನಾಳ್, ಮಿಸ್ಟರ್ CC ಪಾಟೀಲ್, ಮಿಸ್ಟರ್ ಅರವಿಂದ್ ಬೆಲ್ಲದ್, ನೀವು ಏನು ಕಿತ್ಕೊಳ್ಳಕ್ ಆಗಲ್ಲ. ಸ್ವಾಮೀಜಿಗಳು ಆರಾಮಾಗಿದ್ದಾರೆ, ಎಲ್ಲೂ ಕೂಡ ದೇಹದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿಲ್ಲ ಎಂದು ವೈದ್ಯರು ಖಚಿತಪಡಿಸಿದ್ದಾರೆ. ಸ್ವಾಮೀಜಿಯವರು ಸ್ವಲ್ಪ ತಲೆ ಚಕ್ರ ಬಂದೈತಿ ಮತ್ತು ಎದೆ ಸ್ವಲ್ಪ ಡಿಸ್ಕಂಫರ್ಟ್ ಐತಿ ಅಂತ ಹೇಳಿ ಬಂದಿದ್ರಿ. ಅದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಕ್ಕಂತೇಳಿ ನೋಡಿದ್ವಿ, ಅಡ್ಮಿಟ್ ಮಾಡ್ಕೊಂಡ್ವಿ. ಅವ್ರದ್ದು ECG ಎಕೋ 2 ನಾರ್ಮಲ್ ಅದಾವ, ರಕ್ತ ಪರೀಕ್ಷೆ ಎಲ್ಲ ಮಾಡೈತಿ, ಒಂದಿಷ್ಟು ರಿಪೋರ್ಟ್ಸ್ ಎಲ್ಲ ಬಂದಾವ. ಸದ್ಯಕ್ಕೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಏನು ಮೇಜರ್ ಹೆದರ್ಕೊಳ್ಳೋಂಥದ್ದೇನೂ ಇಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನಡೆದೈತ್ರಿ. ಈಗ ಸ್ವಲ್ಪ ಅಬ್ಸರ್ವೇಷನ್ಸ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡಿವಿ. ಪ್ರಾಬ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಇವತ್ತು ಅಥವಾ ನಾಳೆ ನೋಡ್ಕೊಂಡ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ. ಪಂಚಮಸಾಲಿ ಪೀಠ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಾಗುತ್ತಲೇ ಹೊರಟಿದೆ. ಇದು ಮತ್ತೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಪಂಚಮಸಾಲಿ ಪೀಠದ ವಿವಾದ, ವಿಷಪ್ರಾಶನ ಮಾಡಿದ ಆರೋಪ ಮುಗಿಯದ ಪ್ರಹಸನ ಆಗಿದೆ. ಪಂಚಮಸಾಲಿ ಶ್ರೀಗಳಿಗೆ ವಿಷಪ್ರಾಶನ ಅಂತ ಹೇಳಿ ಬೆಲ್ಲದ ಆರೋಪ ಮಾಡಿದ್ರು. ಇದೀಗ ಬೆಲ್ಲದವರೇ ಕಾಶಪ್ಪನವರವರಿಗೆ ಕರೆ ಮಾಡಿ ಕ್ಷಮೆ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವಾಗ ರಿಪೋರ್ಟ್ ನಿಮ್ಮ ಮುಂದೆ. ನನಗೆ ಆರೋಗ್ಯದಲ್ಲಿ ಯಾಕ ಸರಿ ಅನಿಸ್ತಾ ಇಲ್ಲ, ಅಡಿಗೆ ಮನೆಯೊಳಗೆ ಹೋಗಿದ್ರು, ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ. ಇದಕ್ಕೆ ತಾನೇ ಅರವಿಂದ್ ಬೆಲ್ಲದವ್ರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡಿಬಿಟ್ಟೆ. ಪಂಚಮಸಾಲೆ ಪೀಠ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಬೆಂಬಲಿಗರು ಬೀಗ ಜಡಿದ ಪ್ರಕರಣ ಮುಗಿತು ಅನ್ನುವಷ್ಟರಲ್ಲಿ ಹೊಸ ತಿರುವು ಸಿಗುತ್ತಲೇ ಇದೆ. ಪೀಠಾಧೀಶ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಎದೆನೋವು, ವಾಂತಿ, ತಲೆನೋವು ಅಂತ ಆಸ್ಪತ್ರೆಗೆ ದಾಖಲಾಗಿ ಡಿಸ್ಚಾರ್ಜ್ ಆದ್ರು. ಅಷ್ಟೇ ಆಗಿದ್ರೆ ಎಲ್ಲ ಸರಿ ಇರ್ತಿದ್ರು. ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಸ್ವಾಮೀಜಿಗೆ ವಿಷಪ್ರಾಶನ ಆಗಿದೆ ಅಂತ ಹೇಳಿ ಸಂಚಲನ ಸೃಷ್ಟಿ ಮಾಡಿದ್ರು. ಆದರೆ ನಿನ್ನೆ ಕಾಂಗ್ರೆಸ್ ಶಾಸಕ ಕಾಶಪ್ಪನವರ ಬಳಿ ಕ್ಷಮೆ ಕೇಳಿದ್ದಾರಂತೆ. ಅಡಿಗೆ ಮನೆಯೊಳಗೂ ಕೂಡ ಹೋಗಿದ್ರು. ಅಡಿಗೆ ಮನೆಯೊಳಗೆ ಅವ್ರು ಹೋಗಿದ್ದನ್ನ ನೋಡಿ ಭಕ್ತರ ಅಲ್ಲಿ ಒಳಗಿದ್ದಿದ್ದೆಲ್ಲ ಅವ್ರನ್ನ ಹಿಡಿದು ಅವರಿಗೆ ಜೋರ್ ಮಾಡಿ ಅಲ್ಲಿಂದ ಹೊರಗೆ ಹಾಕ್ಯಾರ. ಅದಾದ್ಮೇಲೆ ಸ್ವಾಮೀಜಿ ಅವರು ಊಟ ಮಾಡಿ ಸ್ವಲ್ಪ ಹೊತ್ತಿನ ಮೇಲೆ ಸ್ವಾಮೀಜಿ ಅವರಿಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗಾಕತ್ತು. ಅವಾಗ ಸ್ವಾಮೀಜಿ ಅವರು ನನಗೆ ಫೋನ್ ಮಾಡಿದ್ರು, ಹಿಂಗ ನನಗೆ ಆರೋಗ್ಯದಲ್ಲಿ ಯಾಕ ಸರಿ ಅನಿಸ್ತಾ ಇಲ್ಲ, ಮತ್ತ ಆ ಹುಡುಗರು ಅಡಿಗೆ ಮನೆಯೊಳಗೆ ಹೋಗಿದ್ರು, ಏನ್ ಮಿಕ್ಸ್ ಮಾಡ್ಯಾರೋ ಏನ್ ಮಾಡ್ಯಾರೋ ಗೊತ್ತಿಲ್ಲ, ನನ್ನ ಆರೋಗ್ಯ ಹೆಚ್ಚು ಕಡಿಮೆ ಅನ್ಸಾತೈತಿ ಅಂತ ಹೇಳಿದ್ರು. ನಾವು ಇಮಿಡಿಯೇಟ್ಲಿ ದವಾಖಾನೆ ಹೋಗ್ರಿ ಸ್ವಾಮೀಜಿ, ನಾವೆಲ್ಲ ಬರ್ತೇವೆ ಅಂತ ಹೇಳಿ ಹೇಳಿದ್ವಿ. ಇದಕ್ಕೆ ತಾನೇ ಅರವಿಂದ್ ಬೆಲ್ಲದವ್ರು ಫೋನ್ ಮಾಡಿದ್ರು ನನಗೆ 1 ಗಂಟೆ ಕೆಳಗೆ. ನಾನು ಫೋನ್ ದಾಖಲೆ ತೋರಿಸ್ತೀನಿ. ಅವ್ರು ನನಗೆ ಕ್ಷಮೆ ಯಾಚನೆ ಕೇಳಿದ್ರು. ಇಲ್ಲಪ್ಪ ನಾನು ತಪ್ಪು ಮಾಡಿಬಿಟ್ಟೆ,
ಆ ಅಜ್ಜವ್ರ ಮೇಲೆ ವಿಷಾಪ್ರಾಸ್ತ ಮಾಡಿದಿರಿ ಅಂತೇಳಿ ನಾನು ಅದನ್ನು ತಪ್ಪು ಕಲ್ಪನೆದಿಂದ ಹೇಳ್ಬಿಟ್ಟೆ. ಅದಕ್ಕೆ ತನ್ನಲ್ಲಿ ಕ್ಷಮೆ ಇರಲಿ ಅಂತಂದ್ರು. ಕ್ಷಮೆ ಕೇಳಿದ್ದಾರೆ, ಕೇಳ್ರಿ ಬೇಕಾರೆ ಅವ್ರಿಗೆ ಹೋಗಿ ಕ್ಷಮೆ ಕೇಳಿದ್ದಾರೆ ನನ್ನ ಹತ್ರ. ನನಗೆ ಫೋನ್ ಮಾಡಿ ನನ್ನ ಫೋನ್ ತೋರಿಸ್ತೀನಿ ಇಲ್ಲಿ, ಅವ್ರು ಎಷ್ಟು ಗಂಟೆಗೆ ಮಾಡಿದ್ರು ಫೋನ್ ಮಾಡಿ ನನಗೆ ಏನ್ ಮಾತಾಡಿದ್ರು ಅದನ್ನು ಕೊಡ್ತೀನಿ ಬೇಕಾರೆ. ಮಠ ಕಾಯೋದಕ್ಕೆ ಜಾಫರ್ ಹಾಗೂ ಮಾಂತೇಶ್ ಎಂಬುವರನ್ನ ಇಟ್ಟಿದ್ದೆ, ಅವರು ವಿಷ ಹಾಕ್ತಾರೆ ಅಂದ್ರೆ ಹೇಗೆ ಎಂದು ಕಾಶಪ್ಪನವರ್ ಪ್ರಶ್ನಿಸಿದ್ದಾರೆ. ನನ್ನ ಕೈಯಲ್ಲಿ ಕೆಲಸ ಮಾಡುವಂತ ಹುಡುಗ ಜಾಫರ್, ಅಲ್ಲಿ ಮಾಂತೇಶ್, ಇಬ್ರು ಮಠದ ಕಾಯೋದಕ್ಕೆ ಹಾಕಿದ್ದೀನಿ ನಾನು, ಗೇಟ್ ಕಾಯೋದಕ್ಕೆ. ಅಲ್ಲಿ CCTV ಇದೆ, ಆ ಫುಟೇಜ್ ತೆಗೆದು ನೋಡ್ಲಿ ಇವರು. ಅಥವಾ ಇಲ್ಲಿ ವೈದ್ಯರ ಹತ್ರ ಇಲ್ಲಿ ಕೆರೂಡಿ ಆಸ್ಪತ್ರೆಯಲ್ಲಿ ಅವ್ರು ಚಿಕಿತ್ಸೆ ಪಡೆದಾರಲ್ಲ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮಿಗಳು, ಅಲ್ಲಿ ಹೋಗಿ ರಿಪೋರ್ಟ್ ತಗೊಳ್ಳಲ್ಲ. ಸಿಸಿ ಪಾಟೀಲ್, ನೀವು ಏನ್ ಮಾಡಿದ್ರು ಏನು ಕಿತ್ಕೊಳ್ಳೋಕೆ ಆಗಲ್ಲ ಎಂದು ವಿಜಯಾನಂದ ಕಾಶಪ್ಪನವರ್ ನೇರ ಸವಾಲು ಹಾಕಿದ್ದಾರೆ. ನಾನು ಅವ್ರಿಗೆ ಒಂದೇ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ನನ್ನನ್ನ ನೀವು ಒಂದು ಕೂಳಿ ಎಷ್ಟು ಅಲ್ಲಾಡ್ಸಕ್ ಆಗೋದಿಲ್ಲ. ಮಿಸ್ಟರ್ ಯತ್ನಾಳ್, ಮಿಸ್ಟರ್ CC ಪಾಟೀಲ್, ಮಿಸ್ಟರ್ ಅರವಿಂದ್ ಬೆಲ್ಲಾದ್, ನೀವು ಏನು ಕಿತ್ಕೊಳ್ಳಕ್ ಆಗಲ್ಲ. ಸ್ವಾಮೀಜಿಗಳು ಆರಾಮಾಗಿದ್ದಾರೆ, ಎಲ್ಲೂ ಕೂಡ ದೇಹದಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿಲ್ಲ ಎಂದು ವೈದ್ಯರು ಖಚಿತಪಡಿಸಿದ್ದಾರೆ. ಸ್ವಾಮೀಜಿಯವರು ಸ್ವಲ್ಪ ತಲೆ ಚಕ್ರ ಬಂದೈತಿ ಮತ್ತು ಎದೆ ಸ್ವಲ್ಪ ಡಿಸ್ಕಂಫರ್ಟ್ ಐತಿ ಅಂತ ಹೇಳಿ ಬಂದಿದ್ರಿ. ಅದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಕ್ಕಂತೇಳಿ ನೋಡಿದ್ವಿ, ಅಡ್ಮಿಟ್ ಮಾಡ್ಕೊಂಡ್ವಿ. ಅವ್ರದ್ದು ECG ಎರಡು ನಾರ್ಮಲ್ ಅದಾವ, ರಕ್ತ ಪರೀಕ್ಷೆ ಎಲ್ಲ ಮಾಡೈತಿ, ಇಷ್ಟು ರಿಪೋರ್ಟ್ಸ್ ಎಲ್ಲ ಬಂದಾವ. ಸದ್ಯಕ್ಕೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಏನು ಮೇಜರ್ ಹೆದರ್ಕೊಳ್ಳೋವಂಥದ್ದೇನೂ ಇಲ್ಲ. ಸೊ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ನಡೆದೈತ್ರಿ. ಈಗ ಸ್ವಲ್ಪ ಅಬ್ಸರ್ವೇಷನ್ಸ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡಿವಿ. ಪ್ರಾಬ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಇವತ್ತು ಅಥವಾ ನಾಳೆ ನೋಡ್ಕೊಂಡ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತೀವಿ. ಪಂಚಮಸಾಲಿ ಪೀಠ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಾಗುತ್ತಲೇ ಹೊರಟಿದೆ. ಇದು ಮತ್ತೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.